ಹಾಯ್ ಫ್ರೆಂಡ್ಸ್, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಯಡಿಯೂರಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ನಾವು ಜಾಲಹಳ್ಳಿ ಕ್ರಾಸಿಂದ ಹೋಗ್ತಾ ಇದ್ದೀವಿ. ಸೊ ಜಾಲಹಳ್ಳಿ ಕ್ರಾಸಿಂದ ಹಂಗೆ ಟೋಲ್ ಎಲ್ಲ ಪಾಸ್ ಮಾಡಿ ನಿರ್ಮಂಗದಿಂದ ಅವನಂದ್ರೆ ನನಗೆ ತುಂಬ ಇಷ್ಟ. ಅವನಿಗೂ ನಾನಂದ್ರೆ ಇಷ್ಟ ಅನಿಸುತ್ತೆ. ಸೊ ರೀಲ್ಸ್ ಮಾಡಿ ಹಂಗೆ ಹೋಗ್ತಾ ಹೈವೇನಲ್ಲಿ ನಾನು ನನ್ನ ಹಸ್ಬೆಂಡು ಗಾಳೀಲಿ ಈ ಥರ ಕೈನ ವ್ಯೂಸ್ ಮಾಡ್ತಾಯಿದ್ವಿ. ಈಗ ಮಾಡೋಕ್ಕೆ ಬರಲಿಲ್ಲ. ಸೊ ಇಲ್ಲಿಂದ ಒಂದು ವೀಡಿಯೋ ಮಾಡಿಕೊಂಡು ಹಾಗೆ ವೀಡಿಯೋ ಮಾಡ್ಕೊಂಡು ಕುಣಿಗಲ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೇ ಒಂದು ಸ್ವಲ್ಪ ಹಂಗೆ ಸೈಡಿಗೆ ಈ ಡ್ರೆಸ್ ಹಾಕೊಂಡಿದ್ದಕ್ಕೆ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಇಲ್ಲ ನೀವು ಹಾಕೊಂಡಿದ್ದಕ್ಕೆ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಗೊತ್ತಾಗ್ತಿಲ್ಲ. ರೀಲ್ಸ್ ಮಾಡಿ ಮತ್ತೆ ಯಡಿಯೂರು ಸಿದ್ಧಲಿಂಗೇಶ್ವರ ಅನ್ನೋ ಆರ್ಚ್ ಹತ್ರ ಬಂದ್ವಿ. ದೇವಸ್ಥಾನ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ದೇವಸ್ಥಾನದಿಂದ ಹಂಗೆ ಗಾಡಿ ಪಾರ್ಕ್ ಮಾಡಿ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ಸೊ ರಶ್ ಇನ್ನೇನಿರಲಿಲ್ಲ, ಖಾಲಿ ಇತ್ತು. ಫುಲ್ಲು ಬೇಗ ಒಳಗಡೆ ಹೋದ್ವಿ. ಖಾಲಿ ಇರ್ತಾಯಿತ್ತು. ದರ್ಶನ ಮಾಡೋಣ ಅಂತ ಹೋದೋ ಟೈಮ್ ಆಗಿತ್ತು. ಒಂದೂವರೆಗೆ ಮಹಾಮಂಗಳಾರತಿ ಸ್ಟಾರ್ಟ್ ಆಗಿತ್ತು. ನಾವು ಹೋಗೋಷ್ಟರಲ್ಲಿ ಸ್ಟಾರ್ಟ್ ಆಗಿತ್ತು. ನಾವು ಮಹಾಮಂಗಳಾರತಿ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಊಟದ ಹಾಲಲ್ಲಿ ಜನ ಎಲ್ಲ ಆಲ್ರೆಡಿ ಕೂತಿದ್ರು ಊಟ ಮಾಡೋಕ್ಕೆ ಅಂತ. ನೋಡಿ, ನಾವೇ ಫಸ್ಟ್ನೇ ಪಂಕ್ತಿ. ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ. ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು. ಸ್ವಾಮಿ, ಹೌದು ದೇವಿ. ಅಖಿಲ ಕ್ಷೇತ್ರಗಳು ತಿರುಗು. ಊಟ ಮಾಡಿ ಅಲ್ಲಿ ಕಲ್ಯಾಣಿ ನೋಡಿಕೊಂಡು ಅಲ್ಲಿ ಆಲ್ಮರದ ಹತ್ರ ಫೋಟೋ ತಗೊಂಡ್ವಿ. ಅಲ್ಲಿ ಗಜಾನನ ಇತ್ತು, ಒರಿಜಿನಲ್ಲು, ಅದು ಇರಲಿಲ್ಲ. ಸೊ ಅಲ್ಲಿಂದ ನೋಡಿಕೊಂಡು ಇಲ್ಲಿ ಒಂದು ಋಷಿಗಳದ್ದು ಇತ್ತು, ಅದು ವಿಡಿಯೋ ಮಾಡಿಕೊಂಡು. ಲಕ್ಷ್ಮಿ ಬೇಕಾ ಸರಸ್ವತಿ ಬೇಕಾ? ಲಕ್ಷ್ಮೀನೇ ಸುದ್ದಿದ್ರೆ ದುನಿಯಾ. ಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರಲು, ಮನಸಿಟ್ಟು ತಟ್ಟಿ ನೋಡಿರಿ ಕರೆದ ತಕ್ಷಣ ಜೊತೆಗೆ ಬರ. ಅಲ್ಲಿ ಮುಗಿಸ್ಕೊಂಡು ಹಟ್ಟಿ ಲಕ್ಕಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಹಟ್ಟಿ ಲಕ್ಕಮ್ಮ ದೇವಸ್ಥಾನದಲ್ಲ ಏನು ರಶ್ ಇರಲಿಲ್ಲ. ಅಲ್ಲೂ ಹೋದು ದರ್ಶನ ಮಾಡಿ ಫೋಟೋ ಎಲ್ಲ ತೆಗಿಯಂಗಿರಲಿಲ್ಲ. ಸೊ ನಾನು ಈಚೆಯಿಂದನೇ ವೀಡಿಯೋ ಮಾಡಿಕೊಂಡೆ. ಅಲ್ಲಿ ದರ್ಶನ ಮಾಡಿಕೊಂಡು ಹೊರಗಡೆ ಮತ್ತೆ ಜಲಗಿರಮ್ಮ ದೇವಸ್ಥಾನಕ್ಕೆ ಬಂದು, ಜಲಗಿರಮ್ಮ ದೇವಸ್ಥಾನದಲ್ಲಿ ಬಾಗಿಲು ಕಟ್ಟೋಕ್ಕೆ ಕಾಯಿ ತಗೊಂಡು ಅಲ್ಲಿ ದೇವ್ರ ಹತ್ರ ಅದನ್ನು ಪೂಜೆ ಮಾಡಿಸ್ಕೊಂಡು ಮತ್ತು ಹೊರಗಡೆ ಬಂದು ಅಲ್ಲಿ ಈಚೆ ಕರ್ಪೂರ ಹಚ್ಚಿದ್ವಿ. ಅಲ್ಲೊಂದು ಕ್ಯೂಟ್ ನಾಯಿ ಮರ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು. ಕೈ ಕಚ್ಚಕ್ಕೆ ಬರ್ತಾಯಿತ್ತು. ಅದು ಸೂಪರಾಗಿತ್ತು ನಾಯಿ ಮರಿ ಮಾತ್ರ. ಅದ್ರ ಜೊತೆ ಆಟ ಆಡಿಕೊಂಡು ಮತ್ತೆ ಹೊರಟು. ಮತ್ತೆ ಅಲ್ಲೇ ರೋಡಲ್ಲಿ ಬರಬೇಕಾದ್ರೆ ಕಬ್ಬಿನ ಜ್ಯೂಸ್ ಕುಡಿಯುವ ಅಂತ ನಿಲ್ಸಿದ್ದು. ನಿಮಗೆ ಗೊತ್ತಾ, ಕಬ್ಬಿನ ಹಾಲು ಕಾಫಿಗಿಂತ ಹೀಟು. ಹೌದಾ? ಇರ್ಲಿ ಬಿಡಿ, ಯುವಕರು ಯಾವಾಗ್ಲೂ ಹೀಟೆಲ್ಲ ಇರ್ಬೇಕು. ನನ್ ಕೈ ಗುಣನೇ ಸರಿ ಇಲ್ಲ ಅನ್ಸುತ್ತೆ. ಈ ಕೈಯಿಂದ ಸಹಾಯ ತಗೊಂಡವರು ನನ್ನ ಯಾವಾಗ್ಲೋ ಮರ್ತು ಬಿಟ್ಟಿದ್ದಾರೆ. ಜ್ಯೂಸ್ ಕುಡ್ದು ಹಂಗೆ ಒಂದು ವಿಡಿಯೋ ಮಾಡಿಕೊಂಡು ದೇವಸ್ಥಾನ ಅಲ್ಲೊಂದು ಶಿವ ಪಾರ್ವತಿ ಚೆನ್ನಾಗಿತ್ತು, ಅದು ವಿಡಿಯೋ ಮಾಡಿಕೊಂಡೆ. ಬರ್ತಾ ಅಂದವೆ ಬೆಂಗಳೂರಿಗೆ ಬರಬೇಕಾದ್ರೆ ನೋಡಿ ಎಷ್ಟು ಟ್ರಾಫಿಕ್ ಇದೆ. ಟ್ರಾಫಿಕಲ್ಲಿ ಸಿಗಾಕೊಂಡು ಮತ್ತೆ ಬೆಂಗಳೂರಿಗೆ ಬಂದು. ಸೊ ಇವತ್ತು ನನ್ನ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ವಿಡಿಯೋ ಚೆನ್ನಾಗಿದೆ. ಲೈಕ್ ಮಾಡಿ.